ಸಾಮಾನ್ಯವಾಗಿ ನಾವು ಆ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತನಾಡುವಾಗ ಅಲ್ವಾ, ಅಲ್ಲಿ ಒಂದು ರೀತಿಯ ನಿಖರತೆ ಇರುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ. ಹೌದು. ಈಗ ಎಕ್ಸ್ರೇ ತೆಗೆದ್ರೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಕರೆಕ್ಟ್. ಎಕ್ಸ್ರೇ ಯಂತ್ರದಲ್ಲಿ ಆ ಮುರಿದಿರೋ ಬಿಳಿಗೆರೆ ಸ್ಪಷ್ಟವಾಗಿ ಕಾಣುತ್ತೆ. ವೈದ್ಯರು ನೇರವಾಗಿ ಆ ಆ ಎಕ್ಸ್ರೇ ನೋಡಿ ಇಲ್ಲಿದೆ ಸಮಸ್ಯೆ ಅಂತ ಹೇಳ್ಬಿಡ್ತಾರ. ಎಲ್ಲವೂ ಲೈಕ್ ಒಂದು ಎಂಜಿನಿಯರಿಂಗ್ ತರ ಸ್ಪಷ್ಟವಾಗಿರುತ್ತೆ. ನಿಜ. ಸಮಸ್ಯೆ ಎಲ್ಲಿದೆ, ಪರಿಹಾರ ಏನು ಅನ್ನೋದು ಕಪ್ಪು ಮತ್ತು ಬಿಳುಪಿನಷ್ಟೇ ನಿಖರವಾಗಿ ಗೊತ್ತಾಗ್ಬಿಡುತ್ತೆ. ಆ ರೀತಿಯ ಕಣ್ಣಿಗೆ ಕಾಣುವ ವಿಚಾರಗಳು ಮನುಷ್ಯನಿಗೆ ನೆಮ್ಮದಿ ನೀಡುತ್ತವೆ, ಯಾಕಂದ್ರೆ ಅಲ್ಲಿ ಗೊಂದಲಗಳಿಗೆ ಜಾಗ ಇರಲ್ಲ. ಆದ್ರೆ ನಾವು ಜ್ಯೋತಿಷ್ಯ, ಮನುಷ್ಯನ ಮನೋಭಾವ ಮತ್ತು ಗ್ರಹಗತಿಗಳ ಪ್ರಭಾವದ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಲು ಹೊರಟಾಗ ಆ ಎಕ್ಸ್ರೇ ಯಂತ್ರ ಖಂಡಿತ ಕೆಲಸ ಮಾಡಲ್ಲ. ಇಲ್ಲಿ ನಾವು ನೋಡುವ ಚಿತ್ರಣ ಅಷ್ಟು ಸ್ಪಷ್ಟವಾಗಿರಲ್ಲ ಅಲ್ವಾ? ಖಂಡಿತ ಇಲ್ಲ. ಮನುಷ್ಯನ ಮನಸ್ಸು, ಆತ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತೆ ಅದರ ಮೇಲೆ ಆಕಾಶದಲ್ಲಿರುವ ಗ್ರಹಗಳು ಬೀರುವ ಪ್ರಭಾವ, ಇದೊಂದು ಅತ್ಯಂತ ಸಂಕೀರ್ಣವಾದ ಜಾಲ. ಹೌದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮೂಲವಸ್ತು ಏಪ್ರಿಲ್ 2026ರ ಮಕರ ರಾಶಿಯ ಭವಿಷ್ಯ ಮತ್ತು ಗ್ರಹಗತಿಗಳು. ಈ ವಿಚಾರದಲ್ಲಿ ನಾವು ಒಳಹೊಕ್ಕು ನೋಡಿದಾಗ ಈ ತಿಂಗಳು ಮಕರ ರಾಶಿಯವರಿಗೆ ಆಕ್ಚುಲಿ ಒಂದೇ ನಾಣ್ಯದ ಎರಡು ವಿಭಿನ್ನ ಮುಖಗಳನ್ನು ತೋರಿಸಲಿದೆ ಅಂತ ಅನ್ಸುತ್ತೆ. ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವುದಕ್ಕಿಂತ ಇದು ಪರೀಕ್ಷೆ ಮತ್ತು ರಿಸಲ್ಟ್ ಎರಡು ಒಟ್ಟಿಗೆ ಬರುವ ತಿಂಗಳು ಎನ್ನಬಹುದು. ಅಂದ್ರೆ ಮೊದಲಾರ್ಧ ಒಂದು ರೀತಿ, ದ್ವಿತೀಯಾರ್ಧ ಇನ್ನೊಂದು ರೀತಿ ಅಂತನಾ? ಎಕ್ಸಾಕ್ಟ್ಲಿ. ಏಪ್ರಿಲ್ ತಿಂಗಳ ಮೊದಲ 15 ದಿನಗಳು ಒಂದು ರೀತಿಯ ಮಾನಸಿಕ ಘರ್ಷಣೆಯನ್ನು ತಂದ್ರೆ, ಆ ನಂತರದ 15 ದಿನಗಳು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿಗೊಳಿಸುತ್ತವೆ. ನಾವು ಈ ದಿನಾಂಕಗಳ ಹಿಂದಿನ ಆ ಗ್ರಹಗತಿಗಳ ಲಾಜಿಕ್ ಅನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅಂದ್ರೆ ಇದೊಂದು ಅತ್ಯದ್ಭುತವಾದ ಲೈಫ್ ಮ್ಯಾನೇಜ್ಮೆಂಟ್ ಟೂಲ್ ಆಗಿ ಕೆಲಸ ಮಾಡುತ್ತೆ ಅಂತೀರಿ? ಖಂಡಿತವಾಗಿಯೂ. ಹಾಗಾದ್ರೆ ಆ ಲಾಜಿಕ್ ಅನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲಿಗೆ ಮಕರ ರಾಶಿಯವರ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅವರಿಗೆ ಈಗ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು. ಹೌದು. ದೀರ್ಘಕಾಲದಿಂದ ಕಾಡುತ್ತಿದ್ದ ಆ ಗೋಚಾರ ಶನಿ ದೋಷಗಳಿಂದ ಅವರು ಮುಕ್ತರಾಗಿದ್ದಾರೆ. ಕರೆಕ್ಟ್. ಏಳಿನಾಟಿ ಶನಿ, ಅಷ್ಟಮ ಶನಿ ಅಥವಾ ಅರ್ಧಾಷ್ಟಮ ಶನಿಯ ಕಾಟ ಈಗಿಲ್ಲ. ಇದು ಎಷ್ಟರ ಮಟ್ಟಿಗೆ ಮಾನಸಿಕ ನಿರಾಳತೆ ನೀಡುತ್ತೆ? ಜ್ಯೋತಿಷ್ಯದ ಪ್ರಕಾರ ನೋಡುವುದಾದ್ರೆ ಶನಿ ಮಕರ ರಾಶಿಯ ಅಧಿಪತಿ. ಮನೆ ಯಜಮಾನನೇ 3ನೇ ಸ್ಥಾನದಲ್ಲಿ, ಅಂದ್ರೆ ಬಹಳ ಬಲವಾದ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಅರ್ಥ. ಓಹೋ, ಅಂದ್ರೆ ಸ್ವಂತ ಮನೆಯಲ್ಲಿ ಪವರ್ಫುಲ್ ಆಗಿದ್ದಾನೆ. ಹೌದು. ಶನಿ ದೋಷಗಳಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಷ್ಟೇ ಕಷ್ಟಪಟ್ರೂ ಪ್ರತಿಫಲ ಸಿಗ್ತಿರ್ಲಿಲ್ಲ. ಈಗ ಆ ಅಡೆತಡೆ ನಿವಾರಣೆಯಾಗಿದೆ. ಅಂದ್ರೆ ಹಾಕುವ ಎಫರ್ಟಿಗೆ ಸರಿಯಾದ ಪ್ರತಿಫಲ ಸಿಗುವ ಕಾಲ ಇದು. ಇದೊಂದು ಅತ್ಯಂತ ಭದ್ರವಾದ ತಳಹದಿ. ಆ ಸಕಾರಾತ್ಮಕ ತಳಹದಿಯ ಮೇಲೆಯೇ ನಾವು ಆಕ್ಚುಲಿ ಅವರ ಹಣಕಾಸಿನ ಪರಿಸ್ಥಿತಿಯನ್ನು ವಿಶ್ಲೇಷಿಸಬೇಕಾಗಿದೆ. ಈ ಏಪ್ರಿಲ್ ತಿಂಗಳಲ್ಲಿ ಧನಸ್ಥಾನದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ರಾಹು ಕುಳಿತಿದ್ದಾನಲ್ವಾ? ಹೌದು. ಧನಸ್ಥಾನದಲ್ಲಿ ರಾಹು. ಇದರಿಂದ ಅನಿರೀಕ್ಷಿತವಾಗಿ ದಿಢೀರಂತ ಹಣ ಕೈ ಸೇರುತ್ತದೆ ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ದುಡ್ಡು ಬರೋದು ಒಳ್ಳೆಯದೇ ಅಲ್ವಾ? ರಾಹು ತರುವ ಹಣದಲ್ಲಿರುವ ಅಪಾಯವಾದ್ರೂ ಏನು? ಈಗ ನೋಡಿ, ರಾಹುವಿನ ಮೂಲ ಸ್ವಭಾವವೇ ಒಂದು ದೊಡ್ಡ ಇಲ್ಯೂಷನ್, ಅಂದ್ರೆ ಭ್ರಮೆಯನ್ನು ಸೃಷ್ಟಿಸುವುದು. ರಾಹು ಯಾವುದೇ ಭೌತಿಕ ಗ್ರಹ ಅಲ್ಲ, ಅದೊಂದು ಛಾಯಾಗ್ರಹ. ಅಂದ್ರೆ ಶ್ಯಾಡೋ ಪ್ಲಾನೆಟ್. ಕರೆಕ್ಟ್. ಆತ ಧನಸ್ಥಾನದಲ್ಲಿ ಕೂತಾಗ ಬರುವ ಹಣ ಶಾಶ್ವತವಾಗಿ ಉಳಿಯುವ ಹಣವಲ್ಲ. ಅದು ಲೈಕ್ ಈ ಮ್ಯಾಜಿಕ್ ಶೋನಲ್ಲಿ ಬರುವ ದುಡ್ಡಿನ ತರಹ. ಅರೆ ಹೌದಾ? ಹೌದು. ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಆ ಇಎಂಐ, ಸಾಲದ ಕಂತುಗಳು ಅಥವಾ ಬ್ಯಾಂಕ್ ಪೇಮೆಂಟ್ಗಳ ರೂಪದಲ್ಲಿ ಖರ್ಚಾಗಿಬಿಡ್ತದೆ. ಅಂದ್ರೆ ಇದು ಆಕ್ಚುಲಿ ಒಡೆದ ಬಕೆಟ್ನಲ್ಲಿ ನೀರು ತುಂಬಿದಂತೆ. ಟ್ಯಾಪ್ ಆನ್ ಇದೆ, ನೀರು ರಭಸವಾಗಿ ಬೀಳ್ತಿದೆ, ಆದ್ರೆ ಬಕೆಟ್ ತೂತಾಗಿರೋದ್ರಿಂದ ಸಂಜೆ ಹೊತ್ತಿಗೆ ಬಕೆಟ್ ಪೂರ್ತಿ ಖಾಲಿ. ಎಕ್ಸಾಕ್ಟ್ಲಿ, ಅದೇ ಸರಿಯಾದ ಉದಾಹರಣೆ. ಆದ್ರೆ ಒಂದು ಪ್ರಶ್ನೆ, ಈ ನಿರ್ದಿಷ್ಟ ಸಮಯದಲ್ಲಿಯೇ ಜನರಿಗೆ ಈ ಓವರ್ನೈಟ್ ಶ್ರೀಮಂತರಾಗೋ ಸ್ಕೀಮ್ಗಳು ಏಕೆ ಎಷ್ಟೊಂದು ಆಕರ್ಷಕವಾಗಿ ಕಾಣ್ತವೆ? ಷೇರುಪೇಟೆಯಲ್ಲಿ ಡೇ ಟ್ರೇಡಿಂಗ್ ಮಾಡೋದು ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕೋದು ದಿಢೀರಂತ ಲಾಭದಾಯಕ ಅಂತ ಯಾಕನ್ಸರು ಶುರುವಾಗುತ್ತೆ? ಯಾಕಂದ್ರೆ ರಾಹು ನಮ್ಮ ಮೆದುಳಿನ ಆ ಡೋಪಮೈನ್ ಸಿಸ್ಟಮ್ ಅನ್ನೇ ಹೈಜಾಕ್ ಮಾಡ್ತಾನೆ. ಆತ ಆಸೆಯನ್ನ ದುರಾಸೆಯಾಗಿ ಪರಿವರ್ತಿಸುವ ಕಾರಕ. ಓಹೋ, ಅಂದ್ರೆ ಗ್ರೀಡ್ ಹೆಚ್ಚಾಗುತ್ತೆ. ಹೌದು. 1 ಲಕ್ಷ ಹಾಕಿದ್ರೆ ನಾಳೆಯೇ 2 ಲಕ್ಷ ಆಗುತ್ತದೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅನ್ನು ಆತ 2ನೇ ಮನೆಯಲ್ಲಿದ್ದು ಹುಟ್ಟುಹಾಕ್ತಾನೆ. ವಾಸ್ತವದಲ್ಲಿ ಆತುರದಲ್ಲಿ ಮಾಡುವ ಇಂತಹ ಹೂಡಿಕೆಗಳು 90% ಬಾರಿ ದೊಡ್ಡ ನಷ್ಟದಲ್ಲಿಯೇ ಅಂತ್ಯವಾಗುತ್ತವೆ. ಅದಕ್ಕೆ ತಾನೇ ಶಾರ್ಟ್ ಟರ್ಮ್ ಹೂಡಿಕೆಗಳಿಂದ ಸಂಪೂರ್ಣವಾಗಿ ದೂರವಿರಿ ಅಂತ ಕಟ್ಟುನಿಟ್ಟಾಗಿ ಹೇಳಿರೋದು. ಖಂಡಿತ. ಆದ್ರೆ ಏಪ್ರಿಲ್ 14ರ ನಂತರ ರವಿ ಅಂದ್ರೆ ಸೂರ್ಯ 4ನೇ ಮನೆಗೆ ಪ್ರವೇಶಿಸುತ್ತಾನೆ ಅಲ್ವಾ?
ಆಗ ಈ ಹಣಕಾಸಿನ ಚಿತ್ರಣವೇ ಬದಲಾಗುತ್ತೆ ಅಂತ ಮೂಲಗರು ಹೇಳ್ತಿವೆ. ಹೌದು, ದೊಡ್ಡ ಬದಲಾವಣೆ ಆಗುತ್ತೆ. ಅದೇ ದುಡ್ಡನ್ನು ತೆಗೆದುಕೊಂಡು ಕಮರ್ಷಿಯಲ್ ಪ್ರಾಪರ್ಟಿ, ರಿಯಲ್ ಎಸ್ಟೇಟ್ ಅಥವಾ ಒಂದು ಸೈಟ್ ಖರೀದಿಯಂತಹ ಲಾಂಗ್ ಟರ್ಮ್ ಹೂಡಿಕೆ ಮಾಡಿದ್ರೆ ಅದು ಅದ್ಭುತವಾದಿ ವರ್ಕೌಟ್ ಆಗುತ್ತದೆ ಅಂತಾರೆ. ಸೂರ್ಯನ ಪ್ರಭಾವ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಸೂರ್ಯ ಯಾವಾಗಲೂ ದೀರ್ಘಕಾಲೀನ ಸ್ಥಿರತೆಯನ್ನ ಪ್ರತಿನಿಧಿಸುತ್ತಾನೆ. 4ನೇ ಮನೆ ಅಂದ್ರೆ ಆಸ್ತಿ, ವಾಹನ ಮತ್ತು ನೆಮ್ಮದಿಯ ಸ್ಥಾನ. ಓಕೆ. ಏಪ್ರಿಲ್ 14ರ ನಂತರ ಸೂರ್ಯ ಅಲ್ಲಿಗೆ ಬಂದಾಗ ಆ ರಾಹು ಸೃಷ್ಟಿಸುತ್ತಿದ್ದ ಆ ಕ್ಷಣಿಕ ಲಾಭದ ಭ್ರಮೆಯಿಂದ ಮನುಷ್ಯ ತಾನಾಗಿಯೇ ಹೊರಬರ್ತಾನೆ. ಶಾರ್ಟ್ ಟರ್ಮ್ ಬೇಡ, ಬರುವ ಹಣವನ್ನು ಶಾಶ್ವತವಾದ ಆಸ್ತಿಯ ಮೇಲೆ ಹಾಕೋಣ ಅನ್ನೋ ಪ್ರಬುದ್ಧತೆ ಬರುತ್ತೆ. ಅಂದ್ರೆ ಬರುವ ಹಣವನ್ನು ಆ ಕ್ಷಣದ ಮೋಜಿಗೆ ಸುರಿಯುವ ಬದಲು ಭವಿಷ್ಯದ ಭದ್ರತೆಗೆ ಬಳಸಲು ಇದು ಸರಿಯಾದ ಸಮಯ ಅಂತಾಯ್ತು. 100ಕ್ಕೆ 100 ನಿಜ. ಸರಿ, ಈ ರಾಹುವಿನ ಒಡೆದ ಬಕೆಟ್ನಿಂದ ಹಣ ಹೇಗೆ ಸೋರಿ ಹೋಗ್ತದೆ ಅಂತ ನೋಡಿದೆವು. ಈಗ ಆ ಹಣ ಬರುವ ಮೂಲದ ಬಗ್ಗೆ, ಅಂದ್ರೆ ಕೆಲಸದ ಸ್ಥಳ ಮತ್ತು ವ್ಯಾಪಾರದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಖಂಡಿತ. ವ್ಯಾಪಾರಸ್ಥರಿಗೆ 6ನೇ ಮನೆಯಲ್ಲಿರುವ ಗುರು ಬ್ಯಾಂಕ್ ಲೋನ್ ಸಿಗಲು ಹೊಸ ಬ್ರಾಂಚ್ ಓಪನ್ ಮಾಡಲು ಬಹಳ ಅನುಕೂಲ ಮಾಡಿಕೊಡಲಿದ್ದಾನೆ. ಗುರುವಿನ ಬೆಂಬಲವಿದೆ, ಕುಜನೂ ಮಿತ್ರಸ್ಥಾನದಲ್ಲಿದ್ದಾನೆ. ಎಲ್ಲವೂ ಚೆನ್ನಾಗಿದೆ ಅನಿಸುತ್ತಿರುವಾಗ್ಲೇ ಅಲ್ಲೊಂದು ಟ್ವಿಸ್ಟ್ ಇದೆ. ಹೌದು, ಈ ಕೆಲಸದ ಸ್ಥಳದಲ್ಲಿ ಒಂದು ದೊಡ್ಡ ಭೂಕಂಪವೇ ಕಾದಿದೆ. ಕಾರಣ ನೀಚ ಬುಧ ಅಂತ ಹೇಳಲಾಗಿದೆ. ಇದು ಹೇಗೆ ಸಾಧ್ಯ? ಇದು ಈ ತಿಂಗಳ ಅತ್ಯಂತ ರೋಚಕವಾದ ಅಸ್ಟ್ರಾಲಾಜಿಕಲ್ ಲೆಕ್ಕಾಚಾರ ನೋಡಿ. ಬುಧಗ್ರಹ ಎಂದರೆ ನಮ್ಮ ಲಾಜಿಕ್, ಕಮ್ಯುನಿಕೇಷನ್, ಡೇಟಾ, ಬರವಣಿಗೆ ಮತ್ತು ಲೆಕ್ಕಾಚಾರ. ಓಕೆ, ಬುದ್ಧಿಮತ್ತೆ ಅಂತ ಹೇಳಬಹುದು. ಹೌದು. ಈ ಬುಧ ಈಗ ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿ ಅಂದ್ರೆ ನೀರಿನ ತತ್ವ. ಅದೊಂದು ಅತೀ ಭಾವನಾತ್ಮಕವಾದ ಸಾಗರ. ಬುಧ ಅಲ್ಲಿ ನೀಚನಾಗುತ್ತಾನೆ, ಅಂದ್ರೆ ದುರ್ಬಲನಾಗುತ್ತಾನೆ. ಒಂದು ನಿಮಿಷ. ಲಾಜಿಕ್ ಮತ್ತು ಡೇಟಾವನ್ನು ಪ್ರತಿನಿಧಿಸುವ ಗ್ರಹವನ್ನು ತೆಗೆದುಕೊಂಡು ಹೋಗಿ ಭಾವನೆಗಳ ಸಾಗರದಲ್ಲಿ ಹಾಕಿರೆ ಏನಾಗುತ್ತೆ? ಲೈಕ್ ನಮ್ಮ ಲ್ಯಾಪ್ಟಾಪ್ ಅನ್ನು ಸಮುದ್ರಕ್ಕೆ ಎಸೆದಂತೆ ಅಲ್ವಾ? ಅದು ಶಾರ್ಟ್ ಸರ್ಕ್ಯೂಟ್ ಆಗ್ಲೇಬೇಕು ತಾನೇ? ಕರಾರುವಾಗಿ ಹೇಳಿದಿರಿ. ಆ ಶಾರ್ಟ್ ಸರ್ಕ್ಯೂಟ್ನ ಪರಿಣಾಮವೇ ಕಚೇರಿಯಲ್ಲಿ ಉಂಟಾಗುವ ಮಿಸ್ಕಮ್ಯುನಿಕೇಷನ್. ಅರೆರೆ, ನೀಚ ಬುಧನ ಪ್ರಭಾವದಿಂದಾಗಿ ನೀವು ಒಂದು ಅರ್ಥದಲ್ಲಿ ಹೇಳಿದ್ರೆ ಎದುರಿನ ವ್ಯಕ್ತಿ ಅದನ್ನು ಸಂಪೂರ್ಣವಾಗಿ ಬೇರೆದೇ ಭಾವನಾತ್ಮಕ ಅರ್ಥದಲ್ಲಿ ತೆಗೆದುಕೊಳ್ಳುತ್ತಾರೆ. ಕಚೇರಿ ರಾಜಕೀಯ ವಿಪರೀತವಾಗಿ ಹೆಚ್ಚಾಗುತ್ತೆ. ಅಂದ್ರೆ ಸಾಫ್ಟ್ವೇರ್ ಡೆವಲಪರ್ಗಳಿಗೆ ನಿರಂತರವಾಗಿ ಸಾಫ್ಟ್ವೇರ್ ಬಗ್ಸ್ ಬರುವುದು, ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ರೀವರ್ಕ್ ಮಾಡಬೇಕಾದ ಪರಿಸ್ಥಿತಿ ಬರುವುದು, ಇವೆಲ್ಲವೂ ಈ ನೀಚ ಬುಧನ ಆಟನ. ಹೌದು, ಸಂಪೂರ್ಣವಾಗಿ. ನ್ಯಾಯಾಲಯದ ವ್ಯವಹಾರಗಳಲ್ಲಿ ಹಿರಿಯ ವಕೀಲರು ಎಷ್ಟೇ ಅತ್ಯುತ್ತಮವಾಗಿ ವಾದಿಸಿದರೂ ಅವರ ಜೂನಿಯರ್ಸ್ ಫೈಲಿಂಗ್ ಮಾಡುವ ಸಣ್ಣ ಅಕ್ಷರದ ತಪ್ಪುಗಳು ಇಡೀ ಕೇಸನ್ನು ಉಲ್ಟಾ ಮಾಡಬಹುದು. ಅದು ಬಹಳ ಡೇಂಜರ್. ಆದರೆ ನನ್ನ ಪ್ರಶ್ನೆ, ಕಚೇರಿಯಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಉದ್ಯೋಗಿ ಇದನ್ನು ಹೇಗೆ ಎದುರಿಸಬೇಕು? ಬಾಸ್ ಬೈತಾರೆ, ಟೀಮ್ ಮೆಂಬರ್ಸ್ ತಪ್ಪು ಮಾಡ್ತಾರೆ, ಒಟ್ಟಾರೆ ವಾತಾವರಣ ಉಸಿರುಗಟ್ಟಿಸುವಂತಿರುತ್ತೆ ಅಲ್ವಾ? ಹೌದು, ಬಹಳ ಪ್ರೆಷರ್ ಇರುತ್ತೆ. ಈ ಪ್ರೆಷರ್ ತಡೆಯಲಾರದೆ ಕೋಪದಲ್ಲಿ ನನಗೆ ಈ ಕೆಲಸವೇ ಬೇಡ ಅಂತ ಏಪ್ರಿಲ್ 10ರ ಆಸುಪಾಸಿನಲ್ಲಿ ಯಾರಾದರೂ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಅದು ಅವರು ತಮ್ಮ ವೃತ್ತಿಜೀವನದಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ಪ್ರಮಾದವಾಗತ್ತೆ. ಹೌದಾ? ಹೌದು. ಯಾಕೆ? ಯಾಕಂದ್ರೆ ಈ ಒತ್ತಡ ಶಾಶ್ವತವಲ್ಲ. ಇದು ಕೇವಲ ಏಪ್ರಿಲ್ ತಿಂಗಳ ಮೊದಲ 15 ದಿನಗಳ ಟ್ರಾನ್ಸಿಯಂಟ್ ಮಾತ್ರ. ಆ ಸಮಯದಲ್ಲಿ ಗ್ರಹಗತಿಗಳು ಕೇವಲ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿರ್ತವೆ. ಅಂದ್ರೆ ಆ ತಾತ್ಕಾಲಿಕ ಸಿಟ್ಟಿಗೆ ಬಲಿಯಾಗಬಾರ್ದು. ಖಂಡಿತ ಬಲಿಯಾಗಬಾರ್ದು. ಏಪ್ರಿಲ್ 15ರ ನಂತರ ದಶಮಾಧಿಪತಿಯಾದ ಶುಕ್ರನು ಪಂಚಮ ಸ್ಥಾನಕ್ಕೆ ಹೋಗ್ತಾನೆ. ಓಕೆ, ಶುಕ್ರನ ಪ್ರಭಾವ ಶುರುವಾಗುತ್ತೆ. ಹೌದು. ಶುಕ್ರ ಎಂದರೆ ಡಿಪ್ಲೊಮಸಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಪ್ರಮೋಷನ್. ಏಪ್ರಿಲ್ 15ರ ನಂತರ ಅದೇ ಮ್ಯಾನೇಜ್ಮೆಂಟ್ ನಿಮ್ಮ ಕೆಲಸವನ್ನು ಗುರುತಿಸಿ ಸ್ಯಾಲರಿ ಹೈಕ್ ಅಥವಾ ನೀವು ಕೇಳಿದ ಕಡೆಗೆ ಟ್ರಾನ್ಸ್ಫರ್ ಕೊಡುವ ಎಲ್ಲಾ ಸಾಧ್ಯತೆಗಳಿರ್ತವೆ. ವಾವ್! ಕೇವಲ 2 ವಾರಗಳ ಒತ್ತಡಕ್ಕೆ ಮಣಿದು ಎಮೋಷನಲ್ ಆಗಿ ರಾಜೀನಾಮೆ ನೀಡಿದ್ರೆ ಲಾಸ್ ಆಗೋದು ಉದ್ಯೋಗಿಗೆ ಮಾತ್ರ ಅಲ್ವಾ? ಖಂಡಿತ. ಅದಕ್ಕಾಗಿಯೇ ಈ ಸಮಯದಲ್ಲಿ ಯಾವುದೇ ಅಗ್ರಿಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಲೀಗಲ್ ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕುವ ಮುನ್ನ ಆ ಟ್ರಿಪಲ್ ಚೆಕ್ ಮಾಡಲೇಬೇಕು ಅಂತ ಹೇಳೋದು. ಕರೆಕ್ಟ್. ಆ ಟ್ರಿಪಲ್ ಚೆಕ್ ನಿಯಮ ಕೇವಲ ಕಚೇರಿಯ ಡಾಕ್ಯುಮೆಂಟ್ಗಳಿಗೆ ಮಾತ್ರ ಅಲ್ಲ, ನಾಲಿಗೆಗೂ ಅನ್ವಯಿಸುತ್ತೆ ಅನಿಸುತ್ತೆ. ಹೌದು, ಅದಂತೂ ಬಹಳ ಮುಖ್ಯ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿರುವವರಿಗೆ, ವಿಶೇಷವಾಗಿ ರಾಜಕಾರಣಿಗಳಿಗೆ ಈ ಸಂವಹನಾ ದೋಷ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಬಹುದು. ಮೂಲಗಳ ಪ್ರಕಾರ 3ನೇ ಮನೆಯಲ್ಲಿ ಕುಜ ಮತ್ತು ಶನಿಯ ಸಂಯೋಜನೆ ಇದೆ. ಇದು ಎಂತಹ ಕಾಂಬಿನೇಷನ್! ಜ್ಯೋತಿಷ್ಯದಲ್ಲಿ ಕುಜ ಎಂದರೆ ಆಕ್ಸಿಲರೇಟರ್,
ಶನಿ ಎಂದರೆ ಬ್ರೇಕ್. ಅರೆ, ಎರಡೂ ತದ್ವಿರುದ್ಧ ಅಲ್ವಾ? ಹೌದು. ಕುಜ ಯುದ್ಧವನ್ನು ಪ್ರೀತಿಸುತ್ತಾನೆ, ಶನಿ ನಿಧಾನ ಮತ್ತು ಶಿಸ್ತನ್ನು ಬಯಸುತ್ತಾನೆ. ಇವರಿಬ್ಬರೂ ಮೂರನೇ ಮನೆಯಲ್ಲಿ ಒಟ್ಟಿಗೆ ಕುಳಿತಾಗ ಮನುಷ್ಯನಿಗೆ ಅಸಾಧ್ಯವಾದ ಧೈರ್ಯ ಮತ್ತು ಫೈಟಿಂಗ್ ಸ್ಪಿರಿಟ್ ಬರುತ್ತದೆ. ಓಹೋ. ವಿರೋಧಿಗಳು ಇವರ ತಂತ್ರಗಳಿಗೆ ಸುಲಭವಾಗಿ ಕೌಂಟರ್ ಕೊಡಲು ಸಾಧ್ಯವೇ ಇರುವುದಿಲ್ಲ. ಸಾರ್ವಜನಿಕವಾಗಿ ಇವರ ಇಮೇಜ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಈ ಧೈರ್ಯದ ಜೊತೆಗೆ ನಾವು ಹಿಂದೆ ಮಾತನಾಡಿದ ಆ ನೀಚ ಬುಧ ಸೇರ್ಕೊಳ್ತಾನಲ್ಲ, ಅದು ಡೇಂಜರಸ್. ಹೌದು, ಅದೇ ಅಸಲಿ ಸಮಸ್ಯೆ. ಧೈರ್ಯವಿರುವುದು ಒಳ್ಳೆಯದೇ, ಆದರೆ ಬುಧ ದುರ್ಬಲನಾಗಿರೋದ್ರಿಂದ ಮಾತಿನ ಮೇಲೆ ಹಿಡಿತ ಇರೋದಿಲ್ಲ. ಕ್ಯಾಮ್ರಾ ಮುಂದೆ ಅಥವಾ ಪ್ರೆಸ್ ಮೀಟ್ನಲ್ಲಿ ಬಾಯಿ ತಪ್ಪಿ ಏನಾದರೂ ಆಡಿದ್ರೆ ಮೀಡಿಯಾದವರು ಆ ಒಂದೇ ಒಂದು ಲೈನನ್ನು ಇಟ್ಕೊಂಡು ಇಡೀ ಇಮೇಜನ್ನು ನೆಗೆಟಿವ್ ಆಗಿ ತಿರ್ಚಬಲ್ರು. ಅದು ಬಹಳ ಸೂಕ್ಷ್ಮವಾದ ವಿಚಾರ ನೋಡಿ. ಬುಧ ನಮ್ಮ ಬುದ್ಧಿಯನ್ನು ನಿಯಂತ್ರಿಸಿದ್ರೆ, ಶನಿ ಮತ್ತು ಕುಜ ನಮಗೆ ಅಗ್ರೆಷನ್ ಕೊಡ್ತಾರೆ. ಓಕೆ. ಈ ಅಗ್ರೆಷನ್ನಲ್ಲಿ ಆಡುವ ಮಾತುಗಳು ಆಪ್ತವಲಯದಲ್ಲೇ ದೊಡ್ಡ ಬಿರುಕು ಮೂಡಿಸಬಹುದು. ನಮ್ಮ ಬೆಂಬಲಿಗರೇ ನಮ್ಮ ವಿರುದ್ಧ ಪಿತೂರಿ ಮಾಡುವ, ನಮ್ಮ ಮಾತನ್ನೇ ನಮ್ಗೆ ತಿರುಗುಬಾಣ ಮಾಡುವ ಅಪಾಯವಿರುತ್ತೆ. ಈ ರಾಜಕೀಯ ಮತ್ತು ಸಾರ್ವಜನಿಕ ವರ್ಚಸ್ಸಿನ ವಿಚಾರದಲ್ಲಿ ಏಪ್ರಿಲ್ 14ರ ನಂತರ ರವಿಯ ಪ್ರಭಾವವೂ ಸೇರ್ಕೊಳ್ಳುತ್ತಲ್ವಾ? ಹೌದು, ಸೂರ್ಯನ ಪ್ರವೇಶ. ರವಿ 4ನೇ ಮನೆಗೆ ಬಂದಾಗ ರಾಜಕೀಯ ಬಲ ಮತ್ತು ಫಾಲೋಯಿಂಗ್ ದ್ವಿಗುಣಗೊಳ್ಳುತ್ತೆ. ಆದರೆ ಎಷ್ಟೇ ಫಾಲೋಯಿಂಗ್ ಇದ್ರೂ ಪ್ರತಿ ಪದವನ್ನೂ ಅಳೆದು ತೂಗಿ ಆಡದಿದ್ರೆ ಆ ವರ್ಚಸ್ಸಿಗೆ ಧಕ್ಕೆಯಾಗುತ್ತನ್ನೋದು ಪ್ರಾಯೋಗಿಕ ಸತ್ಯ. ಖಂಡಿತ. ಮಾತೇ ಬಂಡವಾಳ ಅಲ್ವಾ ಅಲ್ಲಿ? ಸರಿ, ಈಗ ಕಚೇರಿ ಮತ್ತು ಸಾರ್ವಜನಿಕ ಜೀವನದ ಬಿಸಿಲಿನಿಂದ ಮನೆಯ ತಂಪಾದ ವಾತಾವರಣಕ್ಕೆ ಬರೋಣ. ಆದರೆ ಗ್ರಹಗತಿಗಳ ಪ್ರಭಾವ ಮನೆಯ ಬಾಗಿಲಲ್ಲೇ ನಿಲ್ಲುವುದಿಲ್ವಲ್ಲ. ಕಚೇರಿಯ ಈ ಫ್ರಸ್ಟ್ರೇಷನ್ ಅನ್ನು ಜನರು ಮನೆಗೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಏನಾಗುತ್ತೆ? ಮನೆಯಲ್ಲಿ ಇದು ಮಾನಸಿಕ ಒತ್ತಡವಾಗಿ, ವಿಶೇಷವಾಗಿ ಓವರ್ ಥಿಂಕಿಂಗ್ ಆಗಿ ಪರಿವರ್ತನೆಯಾಗುತ್ತೆ. ಮಹಿಳೆಯರಲ್ಲಿ ಆ ಇಲ್ಲದ ಸಮಸ್ಯೆಗಳನ್ನ ಕಲ್ಪಿಸಿಕೊಳ್ಳುವುದು, ತೀರಾ ಸಣ್ಣ ಮಾತನ್ನು ದೊಡ್ಡದಾಗಿ ವಿಶ್ಲೇಷಣೆ ಮಾಡುವುದು ಹೆಚ್ಚಾಗುತ್ತೆ. ಓಹೋ, ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಹೌದು. ಪತಿಪತ್ನಿಯರ ನಡುವೆ ನೀನು ಹೇಳಿದ್ದು ಇದನ್ನೇ ತಾನೇ ಅನ್ನೋ ಆ ಈಗೋ ಘರ್ಷಣೆಗಳು ನಡೀತವೆ. ಇದು ವಾಸ್ತವದಲ್ಲಿ ಎದುರಿಗಿರುವ ವ್ಯಕ್ತಿಯ ತಪ್ಪಾಗಿರೋದಿಲ್ಲ. ಮತ್ತೆ ಯಾರ ತಪ್ಪು? ಆ ಸಮಯದ ನೀಚ ಬುಧ ಮತ್ತು ರಾಹುವಿನ ಪ್ರಭಾವ ನಮ್ಮ ದೃಷ್ಟಿಕೋನವನ್ನು ಮರೆಮಾಚಿರುತ್ತೆ ಅಷ್ಟೇ. ಈ ಈಗೋ ಘರ್ಷಣೆಗಳು ಟೆಕ್ನಾಲಜಿ ಜೊತೆ ಸೇರಿದ್ರಂತೂ ಕಥೆ ಮುಗಿಯಿತು. ಇಂದಿನ ಕಾಲದಲ್ಲಿ ಜಗಳಗಳು ಮುಖಾಮುಖಿ ನಡೆಯುವುದಿಲ್ಲ, ಬದಲಾಗಿ ವಾಟ್ಸಾಪ್ ಮೂಲಕ ನಡೀತವೆ. ಖಂಡಿತ, ವಾಟ್ಸಾಪ್ ಜಗಳಗಳೇ ಹೆಚ್ಚು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಗಮನಿಸಬೇಕು. ವಾಟ್ಸಾಪ್ನಲ್ಲಿ ಮೆಸೇಜ್ ಕಳಿಸಿದಾಗ ಬ್ಲೂ ಟಿಕ್ ಬರ್ತದೆ, ಅದರ ರಿಪ್ಲೈ ಬಂದಿಲ್ವ ಅಂದ್ಕೊಳ್ಳಿ. ಅಷ್ಟೇ, ಶುರುವಾಯಿತು ಟೆನ್ಷನ್. ಹೌದು, ಈ ಒಂದು ಸಣ್ಣ ವಿಚಾರಕ್ಕೆ ಅವರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಾವೇ ಕಲ್ಪನೆ ಮಾಡಿಕೊಂಡು ಬ್ರೇಕಪ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗುವವರಿದ್ದಾರೆ. ಇದು ಗ್ರಹಗಳ ಪ್ರಭಾವವೇ ಅಥವಾ ನಮ್ಮದೇ ಮೂರ್ಖತನವೇ? ಟೆಕ್ನಾಲಜಿಯನ್ನ ಗ್ರಹಗಳು ಕಂಟ್ರೋಲ್ ಮಾಡಲ್ಲ, ಆದ್ರೆ ಆ ಟೆಕ್ನಾಲಜಿಯನ್ನ ಬಳಸುವಾಗ ನಮ್ಮ ಮನಸ್ಸಿನಿರುವ ಇಂಪೇಷನ್ಸ್ ಅಂದ್ರೆ ಆ ತಾಳ್ಮೆಯ ಕೊರತೆಯನ್ನ ಗ್ರಹಗಳು ಹೆಚ್ಚು ಮಾಡ್ತವೆ. ಓಹೋ, ಅಂದ್ರೆ ತಾಳ್ಮೆ ಇರಲ್ಲ. ಕರೆಕ್ಟ್. ಟೆಕ್ಸ್ಟ್ ಮೆಸೇಜ್ಗಳಿಗೆ ಯಾವುದೇ ಟೋನ್ ಅಥವಾ ಧ್ವನಿ ಇರೋದಿಲ್ಲ. ಬುಧ ದುರ್ಬಲನಾಗಿದ್ದಾಗ ಎದುರಿನವರ ಮೆಸೇಜನ್ನು ನಾವು ಯಾವಾಗ್ಲೂ ನೆಗೆಟಿವ್ ಟೋನ್ನಲ್ಲೇ ಓದಿಕೊಳ್ತೇವೆ. ಬಹುಶಃ ಅವರು ಮೀಟಿಂಗ್ನಲ್ಲಿರಬಹುದು, ಇಲ್ಲ ಡ್ರೈವ್ ಮಾಡ್ತಿರಬಹುದು. ಆದ್ರೆ ನಮ್ಮ ಓವರ್ ಥಿಂಕಿಂಗ್ ಅದಕ್ಕೆ ಬೇರೆದೇ ಕಥೆ ಕಟ್ಟುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಈ ತಿಂಗಳಿಗೆ ಅನ್ವಯವಾಗುವ ಅತ್ಯಂತ ಪ್ರಾಯೋಗಿಕ ಸಲಹೆ ಅಂದ್ರೆ, ದಯವಿಟ್ಟು ಮೆಸೇಜ್ಗಳ ಮೂಲಕ ಜಗಳವಾಡಬೇಡಿ. ಏನಾದರೂ ಗೊಂದಲವಿದ್ದರೆ ನೇರವಾಗಿ ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಮಾತನಾಡಿ ಅಂತ ಮೂಲಗಳು ಒತ್ತಿ ಹೇಳಿವೆ. ಹೌದು, ಧ್ವನಿಯನ್ನು ಕೇಳಿದ ತಕ್ಷಣ ಆ ಈಗೋ ಅನ್ನೋ ಗೋಡೆ ಒಡೆದು ಹೋಗುತ್ತೆ. ಕೇವಲ ಒಂದು ಸ್ಪಷ್ಟವಾದ ಮಾತುಕತೆಯಿಂದ ಎಷ್ಟೋ ಸಂಬಂಧಗಳನ್ನು ಉಳಿಸ್ಕೊಳ್ಬಹುದು. ಇದು ಸಂಬಂಧಗಳ ವಿಷಯವಾಯಿತು. ಆರೋಗ್ಯದ ವಿಚಾರದಲ್ಲಿಯೂ ಈ ಗ್ರಹಗಳ ಟ್ರಾನ್ಸಿಟ್ ಕೆಲವು ಸವಾಲುಗಳನ್ನು ತರುತ್ತೆ ಅಲ್ವಾ? ಖಂಡಿತ. ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ವಿಪರೀತ ಉಷ್ಣತೆ ಹೆಚ್ಚಾಗುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಓಕೆ. ಕುಜನ ಪ್ರಭಾವವಿರೋದ್ರಿಂದ ಭುಜ, ಕುತ್ತಿಗೆ ಅಥವಾ ಕೈನೋವು ಕಾಣಿಸ್ಕೊಳ್ಬಹುದು. ಇದಕ್ಕೆ ಪರಿಹಾರವೆಂದರೆ ಮಾಂಸಾಹಾರ ಮತ್ತು ಆ ವಿಪರೀತ ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ನೀರು ಮತ್ತು ಮಜ್ಜಿಗೆಯನ್ನು ಹೆಚ್ಚು ಸೇವಿಸುವುದು. ಆರೋಗ್ಯದ ಜೊತೆಗೆ ನಮ್ಮ ಮನೆಯಲ್ಲಿರುವ ವಸ್ತುಗಳ ಬಗ್ಗೆಯೂ ಒಂದು ಕುತೂಹಲಕಾರಿ ವಿಚಾರ ಇದೆ ಇಲ್ಲಿ. ಏನದು? ಮನೆಯಲ್ಲಿರುವ ಹಳೆ ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಅಥವಾ ಪದೇ ಪದೇ ರಿಪೇರಿಗೆ ಬಂದಿರುವ ಎಸಿ, ಇಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬದಲಾಯಿಸಲು ಇದು ಸೂಕ್ತ ಸಮಯ ಅಂತ ಹೇಳಲಾಗಿದೆ. ಹಳೆ ಗ್ಯಾಜೆಟ್ಗಳನ್ನು ಮನೆಯಿಂದ ಹೊರಹಾಕುವುದು ಜ್ಯೋತಿಷ್ಯದ ಪ್ರಕಾರ ಯಾಕೆ ಮುಖ್ಯ? ಜ್ಯೋತಿಷ್ಯದಲ್ಲಿ ರಾಹುವನ್ನು ತಾಂತ್ರಿಕ ದೋಷಗಳು
ಮತ್ತು ಹಳೆ ಕೆಟ್ಟುಹೋದ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಕಾರಕ ಅಂತ ಪರಿಗಣಿಸಲಾಗುತ್ತೆ. ಓಹೋ, ರಾಹುಗೂ ಎಲೆಕ್ಟ್ರಾನಿಕ್ಸ್ಗೂ ಸಂಬಂಧ ಇದೆಯಾ? ಹೌದು, ಮನೆಯಲ್ಲಿ ಪದೇ ಪದೇ ರಿಪೇರಿಗೆ ಬರುವ ಹೆಚ್ಚು ಕರೆಂಟ್ ಎಳೆಯುವ ವಸ್ತುಗಳಿದ್ದರೆ ಅದು ರಾಹುವಿನ ನೆಗೆಟಿವ್ ಎನರ್ಜಿಯನ್ನು ಮನೆಯಲ್ಲಿ ಹಿಡಿದಿಟ್ಕೊಂಡಂತೆ. ಅರ್ಥ ಆಯ್ತು. ಆ ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡಿ ಹೊಸ ಗ್ಯಾಜೆಟ್ಸ್ ತರುವುದ್ರಿಂದ ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗತ್ತೆ. ಇದು ಕೇವಲ ಜ್ಯೋತಿಷ್ಯವಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೂ ಹಳೆಯ ವಸ್ತುಗಳ ರಿಪೇರಿ ಖರ್ಚಿಗಿಂತ ಹೊಸತು ಖರೀದಿಸೋದೇ ಜಾಣತನ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ಸರಿ, ಮನೆಯ ಎನರ್ಜಿ ಕ್ಲಿಯರ್ ಆಯಿತು. ಆದರೆ ಸಮಾಜದ ಇತರ ವರ್ಗಗಳಾದ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಕೃಷಿಕರ ಕಥೆ ಏನು? ಈ ಸಂವಹನ ಮತ್ತು ಏಕಾಗ್ರತೆಯ ಕೊರತೆ ಕೇವಲ ಕಾರ್ಪೊರೇಟ್ ಆಫೀಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲವಲ್ಲ? ಖಂಡಿತ ಇಲ್ಲ. ಉದಾಹರಣೆಗೆ ನೋಡಿ, ಶಿಕ್ಷಕರು ಕ್ಲಾಸ್ರೂಮ್ನಲ್ಲಿ ಬೋರ್ಡ್ ಮೇಲೆ ಬರೆಯುವಾಗ ತಾವೇ ಕಾಗುಣಿತ ತಪ್ಪುಗಳನ್ನು ಮಾಡೋದು ಅಥವಾ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ತಪ್ಪು ಅಂಕಗಳನ್ನು ನೀಡುವುದು ಸಾಮಾನ್ಯವಾಗಿ ಬಿಡುತ್ತೆ. ಅಂದ್ರೆ ಅದು ಅವರ ಜ್ಞಾನದ ಕೊರತೆಯಲ್ಲ, ಆ ಸಮಯದ ಏಕಾಗ್ರತೆಯ ಕೊರತೆ ಅಂತ. ಎಕ್ಸಾಕ್ಟ್ಲಿ. ವಿದ್ಯಾರ್ಥಿಗಳಿಗೂ ಅದೇ ಸಮಸ್ಯೆ ಅಲ್ವಾ? ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಸವಾಲು. ಪರೀಕ್ಷಾ ಹಾಲ್ನಲ್ಲಿ ಕುಳಿತಿರ್ತಾರೆ, ಪ್ರಶ್ನೆ ನೋಡ್ತಾರೆ, ಉತ್ತರ ಸ್ಪಷ್ಟವಾಗಿ ಗೊತ್ತಿರುತ್ತೆ, ಆದ್ರೂ ತಪ್ಪು ಮಾಡ್ತಾರೆ. ಹೌದು. ಬರೆಯುವಾಗ ಆತುರದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವುದು ಅಥವಾ OMR ಶೀಟ್ನಲ್ಲಿ ಎ ಆಪ್ಷನ್ ಬದಲು ಬಿ ಆಪ್ಷನ್ ಶೇಡ್ ಮಾಡುವುದು. ಬುಧ ನಮ್ಮ ಕೈಯಿಂದಲೇ ನಮಗೆ ವಿಶ್ವಾಸಘಾತ ಮಾಡಿಸ್ತಾನಲ್ಲ. ಹೌದು, ಬುಧ ಪರೀಕ್ಷೆ ಮತ್ತು ಲಾಜಿಕ್ನ ಕಾರಕನಾಗಿರುವುದರಿಂದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಡಬಲ್ ಅಲರ್ಟ್ ಆಗಿರಲೇಬೇಕು. ಇದಕ್ಕೆ ಪರಿಹಾರ ಏನು ಹಾಗಾದ್ರೆ? ಇದಕ್ಕಿರುವ ಏಕೈಕ ಪರಿಹಾರವೆಂದರೆ ರಿವಿಷನ್. ಪರೀಕ್ಷೆ ಬರೆದ ನಂತರ ಕೊನೆಯ 10 ನಿಮಿಷಗಳನ್ನು ಕೇವಲ ತಾವು ಮಾಡಿದ ತಪ್ಪುಗಳನ್ನು ಹುಡುಕಲು ಮೀಸಲಿಡಬೇಕು. ಗೊತ್ತಿರುವ ಉತ್ತರವನ್ನು ತಪ್ಪಾಗಿ ಬರೆದು ಬಂದರೆ ಆಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ. ಇನ್ನು ಕೃಷಿಕರ ವಿಚಾರಕ್ಕೆ ಬಂದ್ರೆ, ಜಮೀನಿನ ಗಡಿ ಅಂದ್ರೆ ಬೌಂಡ್ರಿ ವಿಚಾರದಲ್ಲಿ ಅಥವಾ ನೀರಾವರಿಯ ವಿಚಾರದಲ್ಲಿ ಪಕ್ಕದ ಜಮೀನಿನವರ ಜೊತೆ ವಿವಾದಗಳು ಬರಬಹುದು ಅಂತ ಹೇಳಲಾಗಿದೆ. ಹೌದು, ಕುಜನು ಭೂಮಿ ಮತ್ತು ಗಡಿಯ ಕಾರಕ. ಆತನ ಪ್ರಭಾವದಿಂದಾಗಿ ಸಣ್ಣ ವಿಚಾರವು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇರುತ್ತೆ. ಓಹೋ. ಜೊತೆಗೆ ಮಾರುಕಟ್ಟೆಯಲ್ಲಿ ನಕಲಿ ರಸಗೊಬ್ಬರ ಅಥವಾ ಕಳಪೆ ಗುಣಮಟ್ಟದ ಕೀಟನಾಶಕಗಳನ್ನು ಖರೀದಿಸಿ ಮೋಸ ಹೋಗುವ ಅಪಾಯವಿರುತ್ತೆ. ಕೃಷಿಕರು ನಂಬಿಕಸ್ಥ ಡೀಲರ್ಗಳಿಂದ ಬಿಲ್ ಪಡೆದು ಖರೀದಿಸುವುದು ಅತ್ಯಗತ್ಯ. ಅಂದ್ರೆ ಆ ಟ್ರ್ಯಾಕ್ಟರ್ ಅಥವಾ ಮೋಟಾರ್ ಪಂಪ್ಗಳು ಪದೇ ಪದೇ ರಿಪೇರಿಗೆ ಬಂದು ಅನಗತ್ಯ ಖರ್ಚು ತರಬಹುದಲ್ವಾ? ಹೌದು, ರಾಹುವಿನ ಪ್ರಭಾವದಿಂದ. ಈ ಎಲ್ಲಾ ಸವಾಲುಗಳನ್ನು ನೋಡಿದಾಗ ಒಂದು ಪ್ರಶ್ನೆ ಏಳುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರಗಳೇನು? ನಾವು ಈ ಗ್ರಹಗಳಾಟಕ್ಕೆ ಕೇವಲ ಮೂಕ ಪ್ರೇಕ್ಷಕರಾಗಿರಬೇಕಾ? ಖಂಡಿತ ಇಲ್ಲ. ಜ್ಯೋತಿಷ್ಯದಲ್ಲಿ ಸಮಸ್ಯೆಗಳನ್ನ ಹೇಳಿದ ಮೇಲೆ ಅದಕ್ಕೆ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪರಿಹಾರಗಳೂ ಇರ್ತವೆ. ಹೌದು. ಮೀನರಾಶಿಯಲ್ಲಿ ಕುಜ, ಶನಿ, ಬುಧ ಮತ್ತು ರವಿ ಗ್ರಹಗಳ ಈ ಸಂಕೀರ್ಣ ಸಂಯೋಜನೆ ಇರೋದ್ರಿಂದ ಕೆಲವು ನಿರ್ದಿಷ್ಟ ಸ್ತೋತ್ರಗಳ ಪಠಣವನ್ನು ಮೂಲಗಳು ಸೂಚಿಸಿವೆ. ಕಾಲಭೈರವ ಸ್ತೋತ್ರ, ಕಾಲಭೈರವಾಷ್ಟಕ ಮತ್ತು ಹನುಮಾನ್ ಚಾಲೀಸ ಪಠಣ ಮಾಡೋದ್ರಿಂದ ಈ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಬಹುದು ಅಂತ. ಇದರ ಹಿಂದಿನ ಲಾಜಿಕ್ ಏನು? ಹನುಮಾನ್ ಚಾಲೀಸ ಮತ್ತು ಕಾಲಭೈರವ ಸ್ತೋತ್ರವೇ ಏಕೆ? ಕುಜ ಮತ್ತು ಶನಿ ಇಬ್ರನ್ನು ಬ್ಯಾಲೆನ್ಸ್ ಮಾಡುವ ಶಕ್ತಿ ಹನುಮಂತನಿಗಿದೆ ನೋಡಿ. ಹನುಮಾನ್ ಚಾಲೀಸ ಪಠಣ ಮಾಡೋದ್ರಿಂದ ಆ ಮನಸ್ಸಿನಲ್ಲಿರುವ ಆ ಅಗ್ರೆಷನ್ ಮತ್ತು ಓವರ್ ಥಿಂಕಿಂಗ್ ಕಡಿಮೆಯಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ. ಕಾಲಭೈರವನ ಪಾತ್ರವೇನಿಲ್ಲಿ? ಇನ್ನು ಕಾಲಭೈರವ ಸಮಯ ಮತ್ತು ತಾಳ್ಮೆಯ ಅಧಿಪತಿ. ರಾಹು ತರುವ ಆತುರ ಮತ್ತು ಭ್ರಮೆಯನ್ನು ಕಾಲಭೈರವನ ಆರಾಧನೆ ದೂರ ಮಾಡುತ್ತದೆ. ಇವು ಆಧ್ಯಾತ್ಮಿಕ ಪರಿಹಾರಗಳು. ಹಾಗಾದ್ರೆ ಪ್ರಾಯೋಗಿಕ ಪರಿಹಾರಗಳು? ಪ್ರಾಯೋಗಿಕ ಪರಿಹಾರಗಳೂ ಅತ್ಯಗತ್ಯ. ಪ್ರಾಯೋಗಿಕ ಪರಿಹಾರವೆಂದ್ರೆ ತಾಳ್ಮೆ ಮತ್ತು ಸೈಲೆನ್ಸ್. ವಿವಾದಗಳು ಎದುರಾದಾಗ ಮೌನವಾಗಿರುವುದಕ್ಕಿಂತ ದೊಡ್ಡ ಪರಿಹಾರ ಬೇರೊಂದಿಲ್ಲ ಅಂತ ಅನ್ಸುತ್ತೆ. ಮತ್ತು ಈ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಜ್ಯೋತಿಷ್ಯವನ್ನ ಕೇವಲ ಭವಿಷ್ಯ ಕೇಳೋದಕ್ಕಷ್ಟೇ ಅಲ್ಲ, ಸ್ವತಃ ಕಲಿಯಲು ಆಸಕ್ತಿ ಇರೋರಿಗೆ 30 ದಿನಗಳ ಒಂದು ಆನ್ಲೈನ್ ಕೋರ್ಸ್ ಕೂಡ ಲಭ್ಯವಿದೆ. ಹೌದು. ಪ್ರತಿದಿನ 45 ನಿಮಿಷ ಮೀಸಲಿಟ್ರೆ ನಮ್ಮ ಜಾತಕವನ್ನು ನಾವೇ ವಿಶ್ಲೇಷಿಸುವ ಮಟ್ಟಿಗೆ ಜ್ಞಾನ ಪಡೆಯಬಹುದು ಅಂತ ತಿಳಿಸಲಾಗಿದೆ. ಇದು ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಅತ್ಯುತ್ತಮ ಟೂಲ್. ಜ್ಞಾನವನ್ನು ಪಡೆದು ಅದನ್ನು ಆ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಸ್ವಯಂ ಅರಿವಿಗಾಗಿ ಬಳಸ್ಕೊಳ್ಳೋದು ಯಾವಾಗ್ಲೂ ಮನುಷ್ಯನಿಗೆ ಶಕ್ತಿ ನೀಡುತ್ತೆ. ಈ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ನಿಜಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಲ್ಲದು. ಅಂದ್ರೆ ಆ ಎರಡನೇ ಹಂತದಲ್ಲಿ ಏಪ್ರಿಲ್ 15ರ ನಂತರ ಸೂರ್ಯ ಮತ್ತು ಗುರುವಿನ ಬೆಂಬಲವಿರುವುದರಿಂದ ಮೊದಲ 15 ದಿನ ತಾಳ್ಮೆಯಿಂದಿದ್ದವರಿಗೆ ವೃತ್ತಿ, ಹಣಕಾಸು ಮತ್ತು ಸಮಾಜದಲ್ಲಿ ಹೆಸರು, ಕೀರ್ತಿ ಖಂಡಿತ ಸಿಗುತ್ತೆ.
ಅದ್ಭುತ. ನಾವು ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಒಟ್ಟಾರೆಯಾಗಿ ಹೇಳೋದಾದರೆ ಏಪ್ರಿಲ್ 2026 ಮಕರ ರಾಶಿಯವರಿಗೆ ಆಕ್ಚುಲಿ ತಾಳ್ಮೆ ಮತ್ತು ಕಮ್ಯುನಿಕೇಷನ್ನ ದೊಡ್ಡ ಮಾಸ್ಟರ್ ಕ್ಲಾಸ್ ಆಗಲಿದೆ. ಹೌದು. 2ನೇ ಮನೆಯ ರಾಹು ತರುವ ಹಣಕಾಸಿನ ಸೋರಿಕೆಯಿಂದ ಹಿಡಿದು ಕಚೇರಿಯ ಆ ಡಾಕ್ಯುಮೆಂಟ್ ತಪ್ಪುಗಳು ಮತ್ತು ವಾಟ್ಸ್ಆಪ್ ಬ್ಲೂಟಿಕ್ ಬ್ರೇಕಪ್ಗಳವರೆಗೂ ಪ್ರತಿಯೊಂದು ಹಂತದಲ್ಲೂ ನಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆ ಆಗಲಿದೆ. ಕರೆಕ್ಟ್. ಮೊದಲ 15 ದಿನ ಸೈಲೆಂಟ್ ಆಗಿರಿ, ಅಬ್ಸರ್ವ್ ಮಾಡಿ. ಮುಂದಿನ 15 ದಿನ ನಿಮಗೆ ಸಿಗ್ಬೇಕಾದ ಅದ್ಭುತ ಫಲಿತಾಂಶ ತಾನಾಗೇ ಹುಡುಕೊಂಡು ಬರುತ್ತೆ. ಇದುವೇ ಈ ತಿಂಗಳ ಸಾರಾಂಶ. ಈ ಎಲ್ಲಾ ವಿಚಾರಗಳನ್ನು ಆಳವಾಗಿ ಚರ್ಚಿಸಿದ ನಂತರ ಒಂದು ಅಂತಿಮ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಆ ಪ್ರಶ್ನೆಯನ್ನು ಕೇಳುಗರೆಲ್ಲರ ಮುಂದಿಡುತ್ತಿದ್ದೇನೆ. ನಮ್ಮ ಕೋಪ, ನಮ್ಮ ಈಗೋ ಮತ್ತು ನಾವು ತೆಗೆದುಕೊಳ್ಳುವ ಆ ಆತುರದ ನಿರ್ಧಾರಗಳು ಕೇವಲ ನಮ್ಮ ಮೂಲ ಸ್ವಭಾವವೋ ಅಥವಾ ಅದು ಕೇವಲ ಆ ನಿರ್ದಿಷ್ಟ ಸಮಯದ ಗ್ರಹಗಳ ತಾತ್ಕಾಲಿಕ ಪ್ರಭಾವದ ಫಲಿತಾಂಶವಾಗಿರಬಹುದೇ? ಬಹಳ ಆಳವಾದ ಪ್ರಶ್ನೆ ಇದು. ಒಂದು ವೇಳೆ ಈ ವಿಚಾರ ನಮಗೆ ಮುಂಚಿತವಾಗಿಯೇ ತಿಳಿದಿದ್ದರೆ, ಅಂದರೆ ಈ ತಿಂಗಳು ಸಂವಹನ ದೋಷವಿದೆ, ಬುಧ ದುರ್ಬಲನಾಗಿದ್ದಾನೆ, ಆ ವ್ಯಕ್ತಿ ಬೇಕು ಅಂತ ತಪ್ಪು ಮಾಡುತ್ತಿಲ್ಲ, ಆತನ ಗ್ರಹಗತಿಗಳು ಆತನ ಕೈಯಿಂದ ಹಾಗೆ ಮಾಡಿಸುತ್ತಿವೆ ಎಂಬ ಅರಿವು ನಮಗಿದ್ದರೆ, ನಾವು ಇತರರು ಮಾಡುವ ಸಣ್ಣ ತಪ್ಪುಗಳನ್ನು ಹೆಚ್ಚು ಸುಲಭವಾಗಿ ಕ್ಷಮಿಸಬಹುದಲ್ಲವೇ? ಖಂಡಿತ ಕ್ಷಮಿಸಬಹುದು. ಆ ವಾಟ್ಸ್ಆಪ್ ಮೆಸೇಜ್ಗೆ ರಿಪ್ಲೈ ಬರೆದಿದ್ದಾಗ ಕೋಪಗೊಂಡು ಜಗಳವಾಡುವ ಬದಲು, ಕಚೇರಿಯ ಸಹೋದ್ಯೋಗಿ ಒಂದು ಸಣ್ಣ ಲೆಕ್ಕಾಚಾರ ತಪ್ಪಿದಾಗ ಅವರ ಮೇಲೆ ಕಿರುಚಾಡುವ ಬದಲು, ಇದು ಅವರ ತಪ್ಪಲ್ಲ, ಬಹುಶಃ ಇದು ಈ ಟೈಮ್ನ ಪ್ರಭಾವವಿರಬಹುದು ಎಂದು ಅರ್ಥಮಾಡಿಕೊಳ್ಳುವ ಪ್ರಬುದ್ಧತೆ ನಮಗೆ ಬರಬಹುದಲ್ವೇ? ಹೌದು, ಬರ್ಲೇಬೇಕು. ಇದನ್ನು ಯೋಚಿಸಿದಾಗ ಅನಿಸುತ್ತೆ, ಜ್ಯೋತಿಷ್ಯ ಮತ್ತು ಗ್ರಹಗಳು ಕೇವಲ ನಾಳೆ ಏನಾಗುತ್ತದೆ ಎಂದು ಹೇಳುವ ಟೈಮ್ ಮಷೀನ್ಗಳಲ್ಲ. ಬದಲಿಗೆ ಅವು ನಮ್ಮ ಸ್ವಭಾವವನ್ನು ನಾವು ತಿದ್ದಿಕೊಳ್ಳಲು, ನಮ್ಮ ತಾಳ್ಮೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಇತರರ ಬಗ್ಗೆ ಸ್ವಲ್ಪ ಹೆಚ್ಚು ಸಹಾನುಭೂತಿ ಹೊಂದಲು ಪ್ರಕೃತಿ ನಮಗೆ ನೀಡಿರುವ ಒಂದು ಸುಂದರವಾದ ಕನ್ನಡಿಯಾಗಿರಬಹುದು ಅಂತ. ಅತ್ಯದ್ಭುತವಾದ ಮಾತು. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ರಾಹುವಿನ ಆ ಒಡೆದ ಬಕೆಟನ್ನು ಸರಿಪಡಿಸಿಕೊಳ್ಳುವತ್ತ ಮತ್ತು ನಮ್ಮ ಕಮ್ಯುನಿಕೇಷನ್ ಅನ್ನು ಇನ್ನಷ್ಟು ಮಧುರವಾಗಿಸಿಕೊಳ್ಳುವತ್ತೆ ಗಮನಹರಿಸೋಣ. ಮತ್ತೊಂದು ಕುತೂಹಲಕಾರಿ ಮೂಲವಸ್ತುವಿನೊಂದಿಗೆ ಮುಂದಿನ ಬಾರಿ ಸಿಗೋಣ.